ನಾರ್ಮಲ್ ಪೆಟ್ರೋಲ್ ಅಲ್ಲಿ ರೆಸಿಡಿಯಲ್ ಉಳ್ಕೊಂಡ್ಬಿಡುತ್ತೆ. ನೀನ್ ಬೇರೆ ರಾಯಲ್ ಎನ್ಫೀಲ್ಡ್ ಓಡಿಸ್ತಾ ಇದೀಯಾ? ಲೆಟ್ಸ್ ಎಕ್ಸ್ಪೀರಿಯನ್ಸ್ ದ ಹಿಮಾಲಯನ್ 450. Oh my god, ರಾಯಲ್ ಎನ್ಫೀಲ್ಡ್ ಏನಿದೆ ಮಾಮ್ಸ್, ಫುಲ್ ಮಿರಾಕಲ್. ರಾಯಲ್ ಎನ್ಫೀಲ್ಡ್ ಅವರು ಇನ್ನು ಹಳೆ ಟೆಕ್ನಾಲಜಿನಲ್ಲಿ ಇದ್ದಾರೆ. ಗೋಬೆ ನನ್ನ ಮಗನೇ, ಹೌದು ಹೋಗ್ಬಿಟ್ಟಿದೆ ಹೌದು. ಅಷ್ಟು ದೂರದಿಂದ ಬೀಳ್ತಿರೋದು ಇಲ್ಲಿ ಬಂದು ಬಿದ್ದಿದೆ ಅಂತಂದ್ರೆ ಲೆಕ್ಕ ಹಾಕೋ. ಇದು ರೇಟ್ ಎಷ್ಟು? ಕಮಾನ್. ಓಕೆ, ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಇಲ್ಲೇ 1-2 ಅವರ್ ರೆಸ್ಟ್ ಮಾಡ್ತಾ ಇದ್ವಿ. ನಮ್ಮ ಅಶ್ವನ ಪಾಪ ನಿದ್ದೆ ಬರ್ತಿತ್ತು ಅಂತ ಅಂದ್ಬಿಟ್ಟು ಆರಾಮಾಗಿ 1 ಅವರ್ ನಿದ್ದೆ ಮಾಡ್ದ. ಸೊ ಇವಾಗ ಇಲ್ಲಿಂದ ಮತ್ತೆ ಬ್ಯಾಕ್ ಟು ಹೈವೇ ನಮ್ಮ ರೈಡ್ ನ ಕಂಟಿನ್ಯೂ ಮಾಡ್ತೀವಿ. ಹೌ ಆರ್ ಯು ಫೀಲಿಂಗ್ ನೌ? ರಿಫ್ರೆಶ್ ಆಯ್ತಾ? ಇನ್ನು ಗೊತ್ತಾಯ್ತಾ? ಅಕಸ್ಮಾತ್ ರೈಡ್ ಮಾಡ್ಬೇಕಾದ್ರೆ ನಿದ್ದೆ ಬಂದ್ರೆ ಹೇಳು, ಬನ್ನಿ ಅಲ್ಲಿ ಮುಂದೆ ಇರ್ತೀವಿ. ಓಕೆ, ಸೊ ನೆಕ್ಸ್ಟ್ ನಮ್ಮ ಸ್ಟಾಪ್ ಇನ್ನೊಂದು 150 ಕಿಲೋಮೀಟರ್ ನಿಲ್ಸಲ್ಲ, ಕಂಟಿನ್ಯೂಸ್ ಹೊಡಿತೀವಿ. ಆಮೇಲೆ ಫ್ಯೂಯಲ್ ಇನ್ನೊಂದು 80 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ಇನ್ನೊಂದು 2 ಪಾಯಿಂಟ್ ಇದೆ, ಮುಂದೆ ಎಲ್ಲಾದರೂ ರೀಫ್ಯೂಯಲ್ ಮಾಡ್ಕೊಳ್ಳೋಣ. ಇಲ್ಲಿ ಹೈವೇನಲ್ಲಿ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಏನಿಲ್ಲ. ಉದ್ದಕ್ಕೂ ಇಂಡಿಯನ್ ಆಯಿಲ್ಗಳು ಬೇಜಾನಿದೆ. ಇಂಡಿಯನ್ ಆಯಿಲ್, HP ಎಲ್ಲ ಪೆಟ್ರೋಲ್ ಬಂಕೂ ಸಿಗುತ್ತೆ. ಇದು ನ್ಯಾಷನಲ್ ಹೈವೇ ಅಲ್ಲ, ಸೊ ಈಸಿಯಾಗಿ ಸಿಕ್ಬಿಡುತ್ತೆ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ವ್ಯೂ ಯಾವ ತರ ಇದೆ, ಮಸ್ತ್ ಇದೆ. ಇಲ್ಲಿ ಫುಲ್ ಸೀನಿಕ್ ಆಗಿದೆ. ನಮ್ಮ ಗಣಿ ಇಲ್ಲೇ ಅವನೇ, ಸಕ್ಕದಾಗಿದೆ ಅಲ್ಲ. ಗೋಲ್ಡನ್ ಹೊಟ್ಟೋದ್ರು, ಟಾಟಾ ಮಾಡ್ಬಿಟ್ಟು ಹೊಟ್ಟೋದ್ರು. ಹಾ Hi. We are going to the Dhanushkodi. Yeah. Oh, nice. You can order it in Amazon also. Almost. Oh. Ille hoda maga avanu. Bro, can you please excuse? Yeah. ಸಕ್ಕತ್ತಾಗಿದೆ ಗೈಸ್ ವ್ಯೂ. ಅದಕ್ಕೆ ಇಲ್ಲೇ ಒಂದು ಫೋಟೋ ತೊಗೊಳ್ತಾ ಇದ್ವಿ. ಫೋಟೋಸ್ ನಿಮ್ಗೆ ಹಾಕ್ತೀನಿ ನೋಡಿ ಇನ್ಸ್ಟಾಗ್ರಾಮಲ್ಲಿ. ಗಣಿ, we are 4 people. Actually we need to catch up our guys right now. No problem. Yeah. Thank you. See, safe ride. ಇರು ಹಂಗೆ ಇರು. ಇದೊಂದು ತೆಗ್ದಿದ್ದೀನಿ. ಇದು ಮಸ್ತ್ ಇದೆ ಅಲ್ಲ. ನಡಿ, ಅವ್ರು ಹಂಗೆ ಹೋಗ್ತಾ ಇರ್ತಾರೆ. ಹೋಗೋಣ. ಸ್ಲೋ ಆಚಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಹೊಸ ಗಾಡಿಗಳಿಗೆ XP95 ಹಾಕ್ಸಿದ್ರೆ ಬೆಟರು. ಯಾಕಂದರೆ ಒಳಗಡೆ ಟ್ಯಾಂಕ್ ಒಳಗಡೆ ನಾರ್ಮಲ್ ಪೆಟ್ರೋಲಲ್ಲಿ ರೆಸಿಡಿಯಲ್ ಉಳ್ಕೊಂಡ್ಬಿಡುತ್ತೆ. ಎಷ್ಟೊಂದು ಜನ ಇವಾಗ ಪೆಟ್ರೋಲ್ಗೆಲ್ಲ ಅಡಿಟಿವ್ ಆಗ್ತಾರೆ ಗೊತ್ತಾ, ಸಪ್ರೇಟಾಗಿ ಡಿಸಾಲ್ವ್ ಆಗಿಬಿಡ್ಲಿ ಅಂತ. ಇದರಲ್ಲಿ ಹೆಂಗೆ ಅಂದರೆ ಆಲ್ರೆಡಿ ಸ್ವಲ್ಪ ಚೆನ್ನಾಗಿರುತ್ತೆ, ಅಂದರೆ ಮಿಕ್ಸಿಂಗ್ ಆಗಿರಲ್ಲ. ಇದ್ರಲ್ಲಿ ಡೆನ್ಸಿಟಿ ಚೆನ್ನಾಗಿರುತ್ತೆ. ಡೆನ್ಸಿಟಿ ಕೊಟ್ಟಿರ್ತಾರಲ್ಲ, ಅದಕ್ಕೂ ನಾರ್ಮಲ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ನಿಮಗೆ. ಟ್ರೈ ಮಾಡು. ಓಕೆ, ಮತ್ತೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ. ಆ್ಯಕ್ಚುಲಿ ಇಲ್ಲೇ XP95 ಇತ್ತು, ಸೊ ಅದಕ್ಕೆ ಇಲ್ಲೇ ಹಾಕ್ಸ್ಕೊಂಡ್ಬಿಟ್ಟೆ. ಯಾಕಂದರೆ ಮಧ್ಯಲ್ಲಿ XP95 ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲಿ XP95 ಹಾಕ್ಕೊಂಬಿಡೋಣ. ಸಿಗದೇ ಇರೋ ಕಡೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಬಾಯ್ಸ್ ಎಲ್ಲ ಸ್ವಲ್ಪ ಮುಂದೆ ಹೋದರು. ಸೊ ನಾನು ಎಲ್ಲೆಲ್ಲಿ ಫ್ಯೂಯಲ್ ಹಾಕ್ಸ್ತೀನೋ ಅಲ್ಲೆಲ್ಲನೂ ಒಂದೊಂದು ಫೋಟೋ ತೊಗೊಳ್ತಾ ಇದ್ದೀನಿ. ಸೊ ಎಂಡ್ ಆಫ್ ದ ಟ್ರಿಪ್ ನಾನು ನಿಮ್ಗೆ ಹೇಳ್ತೀನಿ ಫ್ಯೂಯಲ್ ಎಕ್ಸ್ಪೆನ್ಸ್ ಎಲ್ಲ ಎಷ್ಟಾಯಿತು ಈ ಟ್ರಿಪ್ದು, ಪ್ರತಿಯೊಂದು ಡೀಟೇಲ್ಸು ನಾನು ನಿಮ್ಗೆ ಹೇಳ್ತೀನಿ. ಪ್ರಾಬ್ಲಿ ನೀವು ಏನಾದ್ರು ಪ್ಲ್ಯಾನ್ ಮಾಡಿದಾಗ ಈ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಚೆನ್ನೈ ಮಧುರೈ, ಸೊ ಲೆಫ್ಟ್ ಹೋದರೆ ಎರೋಡ್ ಹೋಗುತ್ತೆ. ಎರೋಡ್ ಕಡೆಯಿಂದನೂ ಹೋಗ್ಬೋದು, ಬಟ್ ನಾವು ಐ ಗೆಸ್ ಮಧುರೈ ಮೇಲೇ ಹೋಗಬೇಕು. 2-3 ರೂಟ್ ಇದೆ ಗುರು ಧನುಷ್ಕೋಡಿಗೆ. ಇವ್ರು ಯಾವ ರೂಟ್ ತೊಗೊಂಡ್ರೋ ಗೊತ್ತಿಲ್ಲ. ಎಲ್ಲಪ್ಪ ಹೋಗೋದು, ಎಲ್ಲೋದ್ರು ಇವರು. ಓಕೆ, ಇಲ್ಲೇ ಇದ್ದಾರೆ ಹರ್ಷ ಮತ್ತು ಗೋಲ್ಡನ್ ಇಬ್ರು. ಓಕೆ, ಕನ್ಯಾಕುಮಾರಿ ರೈಟು, ಮಧುರೈ ರೈಟ್. ಸೊ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ನೀವು ಸ್ವಲ್ಪ ಹುಷಾರಾಗಿ ಬನ್ನಿ. ಇಷ್ಕೆ
ಜಸ್ಟ್ ಗೈಸ್, ಇದು ಯಾವುದೋ ಟೋಲು ರಸಂಪಲ್ಯಂ ಟೋಲ್ ಪ್ಲಾಜಾ ಅಂತೆ. ಯಾವುದಪ್ಪ ಇದು ರಸಂಪಲ್ಯಂ? ಫಸ್ಟ್ ಟೈಮ್ ಈ ಥರ ಕೇಳ್ತಾ ಇರೋದು ನಾನು, ರಸಂಪಲ್ಯಂ. ಓಕೆ, ಅಷ್ಟೋ ಫ್ಯೂಯಲ್ ಹಾಕ್ಸ್ಕೊಂಬರ್ಲಿ. ನಮ್ಮ ಗಣಿ ಬರ್ತಾವ, ನೋಡೋಣ ಹಿಂದೆ. ಬಟ್ ಏನೇ ಆಗಲಿ ಗೈಸ್, ನಮ್ಮ ಜಟಾಯುಗೆ ಈ ಪ್ಯಾನಿಯರ್ ಸ್ಟಾಪ್ ಬಾಕ್ಸ್ ಎಲ್ಲ ಹಾಕಿದ್ರು ಒಂದು ಸ್ವಲ್ಪನೂ ವೆಯ್ಟ್ ಫೀಲೇ ಆಗಲ್ಲ. ಗಣಿ ಬಂದ. ವಿಂಡೋ, ನೀನ್ ಬೇರೆ ರಾಯಲ್ ಎನ್ಫೀಲ್ಡ್ ಓಡಿಸ್ತಾ ಇದೀಯಾ? ವಾಪಸ್ ಕೊಟ್ಬಿಡ್ತೀಯ? ಹೌದಾ? ಹೆವಿ ಇಟ್ಟಿದೆ ಮಗ. ಮಗ ಅಲ್ಲಿ ಬಿಡು ಮಗ, ಈಗ ನನ್ನ ಸುಮ್ಮನೆ ಗ್ಲೌಸ್ ಬಿಚ್ಬಿಟ್ಟು. ಇದೆ, ಹೆವಿ ಇಟ್ಟಿದೆ, ಜಾಸ್ತಿ ಇದೆ, ಮೆಟಲ್ ಅಲ್ಲ. ಓಕೆ, ಸೊ ಇಲ್ಲೇ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟಿದ್ವಿ. ನಮ್ಮ ಗಣಿ ನಮ್ಮ ಜಟಾಯು ಓಡಿಸ್ತಾನೆ. ನಾನು ನಮ್ಮ ಗಣಿದು ಏನು ಹೆಸರಿಟ್ಟಿದೆ ಮಗ ಇದಕ್ಕೆ? ಬಗೀರ. ಇವಾಗ ಬಗೀರ ಓಡಿಸ್ತಾ ಇದ್ದೀನಿ. ಲೆಟ್ ಸ್ವಿಚ್ ಅವರ್ ವೆಹಿಕಲ್. ಲೆಟ್ಸ್ ಎಕ್ಸ್ಪೀರಿಯನ್ಸ್. ಹಾಂ, ಸೀಟ್ ಫುಲ್ಲು ಸುಟ್ಟು ಹೋಗಿದೆ ಗೈಸ್, ಅಂಡೆಲ್ಲ ಫುಲ್ಲು ಸುಡ್ತಾ ಇದೆ. ನಾನು ನಿಮ್ಗೆ ಆ್ಯಕ್ಚುಲಿ ಪ್ರೀವಿಯಸ್ ಲಾಗಲ್ಲಿ ಹೇಳಿದ್ದೆ, ನಮ್ಮ ಈ ರೈಡಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಟೂರಿಂಗ್ ವೆಹಿಕಲ್ಸ್, ಅಂದರೆ ಇವಾಗ ರಾಯಲ್ ಎನ್ಫೀಲ್ಡ್ 450, ಅದಾದಮೇಲೆ ಡಾಮಿನಾರ್ 400, ಅದಾದಮೇಲೆ ನಮ್ಮದು ಅಡ್ವೆಂಚರ್ 390, 3 ಕ್ಯಾಟಗರಿ ಬೈಕೂ ಇದೆ. ಸೊ ಇದೇ ಥರ ಸ್ವಿಚ್ ಮಾಡಿಕೊಂಡು ಟೂರಿಂಗ್ ಪರ್ಸ್ಪೆಕ್ಟಿವಲ್ಲಿ ಈ ಗಾಡಿ ಯಾವ ಥರ ನಮಗೆ ಫೀಲ್ ಕೊಡುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಐ ಥಿಂಕ್ ನಾನು ಇದುವರೆಗೂ ಎಕ್ಸ್ಪೀರಿಯೆನ್ಸ್ ಮಾಡಿರೋಂಥ ರಾಯಲ್ ಎನ್ಫೀಲ್ಡಲ್ಲಿ ಇದ್ರದ್ದು ರಿಫೈನ್ಮೆಂಟ್ ಅಷ್ಟು ಬೇರೆ ಯಾವುದೂ ಇಲ್ಲ ಅಂತ ಅನಿಸುತ್ತೆ ಕಂಪೇರ್ ಟು ಪ್ರೀವಿಯಸ್ ಹಿಮಾಲಯನ್ ಆ್ಯಂಡ್ ಎನಿ ಅದರ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್. ಹಿಮಾಲಯನ್ 450 ತುಂಬಾ ಸ್ಮೂತಾಗಿದೆ, ಅದೊಂದು ಮಾತ್ರ ಎವಿಡೆಂಟಾಗಿ ಗೊತ್ತಾಗ್ತಾ ಇದೆ ನನಗೆ. ಆಮೇಲೆ ಇನ್ನೊಂದೇನೆಂದರೆ ಥ್ರಾಟಲ್ ರೆಸ್ಪಾನ್ಸೂ ಅಷ್ಟೇ ಸಕ್ಕತ್ತಾಗಿದೆ, ಯಾವುದೇ ಥರ ಲ್ಯಾಗ್ ಆಗಲಿ ಡಿಲೇ ಆಗಲಿ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಈ ಥರ ಕೊಟ್ಟಿದ ತಕ್ಷಣ ರೆಸ್ಪಾನ್ಸಿವ್ ಆಗಿದೆ, ಲೈಕ್ ಡಿಲೇ ಇಲ್ಲ. ನಾನು ಯಾವ ಥರ ಕೊಡ್ತೀನೋ ಅದೇ ಥರನೇ ತೊಗೊಳುತ್ತೆ. ಆ್ಯಂಡ್ ಶಿಫ್ಟ್ ವೈಸ್ ಹೇಳ್ಬೇಕಂದ್ರೆ ನಾನು ಇಷ್ಟೊತ್ತರೆಗೂ ಓಡಿಸಿದ್ನಲ್ಲ, 4th ಇಂದ 5thಗೆ ಗೈಸ್ ಹೆವಿ ಫುಲ್ ಇದೆ. ಎಸ್ಪೆಷಲಿ ದಟ್ ಮಿಡ್ ರೇಂಜ್ 6000 ಒಂದು 8000 RPM ವರ್ಗೂ ಸರಿಯಾಗಿ ಎಳ್ಕೊಂಡು ಹೋಗುತ್ತೆ. ಸೊ ನೋಡಿ, ಸೊ ಬನ್ನಿ ಇವಾಗ ನಮ್ಮ ಬಾಯ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ, ಹಂಗೆ ಕ್ಯಾಚಪ್ ಮಾಡಿ ಹಂಗೆ ಒಂದು ಸ್ಟೆಚ್ ಕೂಡ ಹೊಡೆಯೋಣ ಇದರಲ್ಲಿ. ಲೆಟ್ಸ್ ಎಕ್ಸ್ಪೀರಿಯನ್ಸ್ ದ ಹಿಮಾಲಯನ್ 450. ಎಕ್ಸಾಸ್ಟ್ ನೋಟ್ ಮಾತ್ರ ಸಕ್ಕತ್ತಾಗಿದೆ ಗೈಸ್, ನನಗೆ ಇದ್ರದ್ದು ಎಕ್ಸಾಸ್ಟ್ ನೋಟ್ ತುಂಬಾ ಇಷ್ಟ ಆಯಿತು. $140 ಆ್ಯಕ್ಚುಲಿ ಈಸಿಯಾಗಿ ಟಚ್ ಆಗಿಬಿಡುತ್ತೆ. ಬಟ್ ಐ ಡೋಂಟ್ ನೋ ಸರ್ವಿಸ್ ಇನ್ನೂ ಒಂದು ಸರ್ವಿಸ್ ಆಗಬೇಕಾ ಹೆಂಗೆ, ಅಥವಾ ಏನಾದ್ರು ಲಾಕ್ ಮಾಡಿದಾರ ಅಂತಬಿಟ್ಟು ಅಷ್ಟೊತ್ತಿಂದ 149ವರ್ಗೂ ಅಷ್ಟೇ ಹೋಗ್ತಾ ಇರೋದು, ಅದ್ರ ಮೇಲೆ ಹೋಗ್ತಾ ಇಲ್ಲ. ಅಥವಾ ನನ್ನ ವೆಯ್ಟಿಗೆ ಅಷ್ಟೇ ಹೋಗೋದು ಅಂತಲೂ ಗೊತ್ತಿಲ್ಲ. ನಾನು ಒಂದು 75 kg ಇದ್ದೀನಿ. ಇಲ್ಲ 152 ಹೋಯ್ತು, 153, 154. ಓಕೆ, ನಾನು ಹೈಯೆಸ್ಟ್ ನೋಡಿದ್ದು 154. ನನ್ನ ವೆಯ್ಟಿಗೆ ಆ್ಯಕ್ಚುಲಿ ಸ್ವಲ್ಪ ಸ್ಟೇಬಲ್ ಆಗಿದೆ. ಗಣಿ ವೆಯ್ಟಿಗೆ ಆ್ಯಕ್ಚುಲಿ ಹಿಡಿತಾ ಇದೆ ಮಗ, ವಿಂಡು ಸ್ವಲ್ಪ ಜಾಸ್ತಿ ಇದೆ ಅಂತ ಅಂತಿದ್ದ. ವಿಂಡ್ ಬಫೆಟಿಂಗ್ ಏನಾದರೂ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಕ್ಲೋಸ್ಡ್ ಎನ್ವೈರನ್ಮೆಂಟಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ನುಗ್ಗುತ್ತೆ, ತಡೆಯಲ್ಲ. ನಂಗೆ ಸೀರಿಯಸ್ಲಿ ಇದ್ರದ್ದು ವೆಯ್ಟೇ ಫೀಲ್ ಆಗ್ತಿಲ್ಲ ಗಾಯ್ಸ್. ಪ್ರಾಬ್ಲಿ ನಿಂತಿರ್ಬೇಕಾದ್ರೆ ಸ್ವಲ್ಪ ವೆಯ್ಟ್ ಅಂತ ಅನ್ಸುತ್ತೆ, ಬಟ್ ಓಡಿಸ್ಬೇಕಾದ್ರೆ ಸೀರಿಯಸ್ಲಿ ಸ್ವಲ್ಪನೂ ವೆಯ್ಟ್ ಫೀಲ್ ಆಗ್ತಾ ಇಲ್ಲ, ತುಂಬ ನಿಂಬಲ್ ಆಗಿದೆ.
ವೈಬ್ರೇಷನ್ನೇ ಇಲ್ಲ ಗಾಯ್ಸ್, ಝೀರೋ ವೈಬ್ರೇಷನ್. ವಾಟ್ ಅ ಸರ್ಪ್ರೈಸ್. ಓ ಮೈ ಗಾಡ್, ರಾಯಲ್ ಎನ್ಫೀಲ್ಡ್ ಏನಿದೆ ಮಾಮ್ಸ್, ಫುಲ್ ಮಿರಾಕಲ್. ಬಟ್ ಸಮೀರ್ ಐ ಫೀಲ್ ಲೈಕ್ ಈ ಸೆಗ್ಮೆಂಟ್ ಗಾಡಿಗೆ ಕ್ವಿಕ್ ಶಿಫ್ಟರ್ ಒಂದು ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಸಖತ್ತಾಗಿರೋದು. ಯಾಕಂದರೆ ನಾನು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನನ್ನ KTM 390 ಅಡ್ವೆಂಚರ್ಗೆ. ಏನು ಗೊತ್ತಾ, ಕ್ವಿಕ್ ಶಿಫ್ಟರ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತಂದರೆ, ಒಂದು ಅಪ್ ಶಿಫ್ಟ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಎವ್ರಿ ಸೆಕೆಂಡ್ ಮ್ಯಾಟರ್ ಆಗುತ್ತೆ. ಹಂಗಂತ ನಾವೇನು ರೇಸ್ ಕಾಂಪಿಟೇಷನ್ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಆ ಕ್ಲಚ್ ಹಿಡ್ದು ಬಿಡೋ ಟೈಮಲ್ಲಿ ನಾವು ಆರಾಮಾಗಿ ಅಪ್ ಶಿಫ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನಂದರೆ ಇಂಜಿನ್ ಬ್ರೇಕಿಂಗ್. ಡೌನ್ ಶಿಫ್ಟ್ ಮಾಡಬೇಕಾದ್ರೆ ಇಂಜಿನ್ ಬ್ರೇಕಿಂಗ್ ಸಕ್ಕತ್ತಾಗಿ ವರ್ಕ್ ಆಗುತ್ತೆ ನನ್ನ KTM-ಅಲ್ಲಿ. ಬಟ್ ಇದರಲ್ಲಿ ಆ ಇಂಜಿನ್ ಬ್ರೇಕಿಂಗ್ ವರ್ಕ್ ಮಾಡಬೇಕು ಅಂದರೆ ಆ ಕ್ಲಚ್ ಹಿಡ್ದು ಬಿಡಬೇಕಾದ್ರೆ ಅದೊಂಥರ ಹಾರ್ಡ್ ಫೀಲಿಂಗ್ ಅಂತ ಬರುತ್ತೆ ನನಗೆ, ಮ್ಯಾನ್ಯಲ್ ಆಗಿ ಮಾಡೋದ್ರಿಂದ. ಬಟ್ ಅದೇ ಥರ ಬ್ಲಿಪ್ಪರ್ಸ್ ಏನಾದರೂ ಕೊಟ್ಬಿಟ್ಟಿದ್ರೆ, ಕ್ವಿಕ್ ಶಿಫ್ಟರ್ ಮತ್ತು ಬ್ಲಿಪ್ಪರ್ಸ್ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಬಟ್ ಐ ಡೋಂಟ್ ನೋ, ಇನ್ನೂ ರಾಯಲ್ ಎನ್ಫೀಲ್ಡ್ ಅವರು ಇನ್ನೂ ಹಳೆ ಟೆಕ್ನಾಲಜಿನಲ್ಲೇ ಇದ್ದಾರೆ. ಸಮ್ವೇರ್ ಇವಾಗೆಲ್ಲ ಅಪ್ಗ್ರೇಡ್ ಆಗ್ತಿದ್ದಾರೆ. ಅಫ್ಕೋರ್ಸ್ ಇವಾಗ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ಎಲ್ಲನೂ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ಅನಲಾಗಿಂದ ಡಿಜಿಟಲ್ ಬಂದಿದ್ದಾರೆ. ಬಟ್ ಸ್ಟಿಲ್ ಇಟ್ ಲುಕ್ಸ್ ಲೈಕ್ ಅನಲಾಗ್. ಬಟ್ ಮೇಜರ್ ಅಪ್ಗ್ರೇಡ್ ಏನಂತ ಅಂದರೆ ಬ್ಲೂಟೂತ್ ಕನೆಕ್ಟಿವಿಟಿ, ಗೂಗಲ್ ಮ್ಯಾಪ್ಸ್ನೆಲ್ಲನೂ ನೋಡ್ಬೋದು. ಲೈಕ್ ಲಿಟ್ರಲಿ ಮ್ಯಾಪ್ಸ್ನ ನೀವು ನೋಡ್ಬೋದು. ಐ ಥಿಂಕ್ ಅದಕ್ಕೆ ಸಬ್ಸ್ಕ್ರಿಪ್ಷನ್ ತೊಗೊಬೇಕಾ ಏನು, ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಸೊ ನಿಮಗೆ ಐಡಿಯಾ ಇತ್ತು ಅಂದರೆ ಕಮೆಂಟ್ ಮಾಡಿ ಹೇಳಿ. ಗಾಡಿನ ಸ್ವಲ್ಪ ಬಲ್ಕಿಯಾಗಿ ಕಾಣಿಸ್ಬೇಕು ಅಂತಂದ್ಬಿಟ್ಟು ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಬಟ್ ಮಾಸ್ಕ್ನ ತುಂಬ ಚಿಕ್ಕದಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ನನಗೆ ಈ ಟೈಗರ್ ಮತ್ತು GS ಅಥವಾ ವಿ ಸ್ಟ್ರಾಮ್ ಆಗಿರ್ಬೋದು, ಅಥವಾ ಬೆನೆಲಿ TRK 502 ಆಗಿರ್ಬೋದು, ಆ ಥರ ಸ್ವಲ್ಪ ಬಲ್ಕಿಯಾಗಿ ಏನಾರು ಮಾಸ್ಕ್ ಕೊಟ್ಟು ಪ್ರಾಪರ್ ಅಡ್ವೆಂಚರ್ ಬೈಕ್ ಥರ ಮಾಡಿದಿದ್ರೆ ಇನ್ನೂ ಸ್ವಲ್ಪ ಸಖತ್ ಇಷ್ಟ ಆಗಿರೋದು. ಬಟ್ ಎನಿವೇ ಇಟ್ಸ್ ಸಬ್ಜೆಕ್ಟಿವ್. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ನನಗೆ ಪರ್ಸ್ನಲಿ ಆ ಥರ ಲುಕ್ಸ್ಗಳು ಸಖತ್ತಾಗಿ ಇಷ್ಟ ಆಗುತ್ತೆ, ಅಗ್ರೆಸಿವ್ ಲುಕ್ ದ್ಯಾನ್ ದಿಸ್ ನೇಕೆಡ್ ಮಾಸ್ಕ್ ಥರ. ಬಟ್ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ, ಗೂಬೆ ನನ್ನ ಮಗನೇ ಸಡನ್ನಾಗಿ ಬಂದ್ಬಿಟ್ಟು ರೌಂಡ್ ಹೊಡಿತಾವನ ಅಲ್ಲಿ ಗೂಬೆ ಥರ. ಹಂಗೆ ಸ್ವಲ್ಪ ಸ್ಯಾಡ್ಲಿಂಗ್ ಮಾಡೋಣ ನಿಂತ್ಕೊಂಡು, ಇಲ್ಲೊಂದು ಸ್ವಲ್ಪ ವ್ಯೂ ನೋಡೋಣ ಬನ್ನಿ. ನೀರು ಸ್ವಲ್ಪ ಕಮ್ಮಿ ಇದೆ ಬಟ್ ಚೆನ್ನಾಗಿದೆ ಗೈಸ್. ಸ್ಯಾಡ್ಲಿಂಗು ತುಂಬ ಕಂಫರ್ಟ್ ಇದೆ. ನಮ್ಮ ಗಾಡಿ ಆ್ಯಕ್ಚುಲಿ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಸಿದ್ದಾನೆ, ರೈಸರ್ಸ್ ವಿತ್ GPS ಮೊಬೈಲ್ ಹೋಲ್ಡರ್. ಏನು ಗೊತ್ತಾ, ನಾನು ಸ್ಯಾಡಲ್ ಮಾಡಬೇಕಾದ್ರೆ ನನಗೆ ಟ್ಯಾಂಕ್ ಗ್ರಿಪ್ ಇದೆಯಲ್ಲ, ನನಗೆ ಟೈಸ್ ಗ್ರಿಪ್ ಪ್ರಾಪರ್ ಆಗಿದೆ. ಬಟ್ ಆಲ್ ಐ ಆಮ್ ವರಿಡ್ ಅಬೌಟ್ ಈಸ್ ದ ಬ್ರೇಕಿಂಗ್. ಅಂಕಲ್ ಹೆಂಗೆ ಓಡಿಸೋರಲ್ಲಪ್ಪ. ಯೋ ಪ್ಲೇ ಬರ್ತಿದ್ಯಾ ಫುಲ್ಲು? ಹೌದು, ಹೋಗ್ಬಿಟ್ಟಿದೆ ಅವ್ರದ್ದು. ಅವ್ರು ಓಡಿಸಿ ಹೋಗ್ಬಿಟ್ಟಿದೆ ಅವ್ರದ್ದು. ಮಜಾ ಇದೆಯಾ? ಆರ್ ಯು ಲೈಕಿಂಗ್ ಇಟ್? ಐ ಆಮ್ ಆಲ್ಸೋ ಲೈಕಿಂಗ್ ದಿಸ್ ಬಗೀರಾ. 154 ಏನೋ ಹೋಯ್ತು. ಓ ಮೈ ಗಾಡ್ ಮಗ, ಅದೃಷ್ಟ ಚೆನ್ನಾಗಿದೆ ನಿಂದು. ಅಷ್ಟು ದೂರದಿಂದ ಬೀಳ್ದಿರೋದು ಇಲ್ಲಿ ಬಂದು ಬಿದ್ದಿದೆ ಅಂತಂದ್ರೆ ಲೆಕ್ಕ ಹಾಕೋ. ಇದು 3,50,000 ಅಲ್ಲ ಮಗ? ಇದು ರೇಟ್ ಎಷ್ಟು? 4,500 ಕಮ್ಮಿ. 4 lakhs ಸರ್. ಹಾಂ, ಸೊ ಇನ್ನೊಂದು ಸ್ವಲ್ಪ ದೂರ ಹೋಗೋಣ, ಡೈರೆಕ್ಟ್ ದಿಂಡಿಗಲ್ಗೆ ಹಾಕ್ಬಿಡೋಣ ಅಂತ ಅಂದರು. ನಮ್ಮ ಬೆಂಗಳೂರಲ್ಲೆಲ್ಲ ತಿಂದಿರ್ತೀವಿ ದಿಂಡಿಗಲ್, ತಲಪಾಕಟ್ಟಿ, ಬಿರಿಯಾನಿ, ಆಲ್ ದಿಸ್ ಥಿಂಗ್ಸ್. ಬಟ್ ಇಲ್ಲಿ ಬಂದು ಇಲ್ಲಿನ ರುಚಿ, ಇಲ್ಲಿನ ಮಸಾಲ, ಇಲ್ಲಿನ ಸ್ಪೈಸಸ್ ಇಲ್ಲೇ ತಿನ್ನಬೇಕು. ಆವಾಗಲೇ ಅದರದ್ದು ಆ್ಯಕ್ಚುಯಲ್ ರುಚಿ ಏನು ಅಂತ ಗೊತ್ತಾಗೋದು. ಬಟ್ ನಮ್ಮ ಜಟಾಯು ನೋಡಿ ಗಾಯ್ಸ್, ಫುಲ್ಲಿ ಲೋಡೆಡ್ ಆಗಿ ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ, just look at my Jatayu, just looking like a wow. ಓಕೆ, ನಾನು ಮತ್ತೆ ಹರ್ಷ ಡ್ರ್ಯಾಗ್ ರೇಸ್ ಹೊಡಿತಾ ಇದ್ದೀವಿ. ಲೆಟ್ಸ್ ಗೋ ಬಾಯ್. ಸ್ವಲ್ಪ ಸ್ಲೋ ಆಯಿತು. ಕಮಾನ್. ಓನ್ಲಿ ಪ್ರಾಬ್ಲಮ್ ಏನು ಅಂತಂದರೆ ವಿಂಡ್ ಬಫೆಟ್ ತುಂಬ ಜಾಸ್ತಿ ಇದೆ ಗಾಯ್ಸ್. ಇಲ್ಲಿ ವಿಂಡ್ ತುಂಬ ಇದೆ, ಓಪನ್ ಏರಿಯಾ ಅಲ್ಲ. ಸೊ ನಾವು ಪ್ರಾಪರಾಗಿ ಟೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ.
ಬಿಕಾಸ್ ಎರಡು ಬೈಕ್ದು ಡೈನಾಮಿಕ್ಸ್ ತುಂಬಾ ಡಿಫ್ರೆಂಟ್ ಇದೆ. ಸೊ ಪ್ರಾಬ್ಲಿ ನ್ಯೂಟ್ರಲ್ ಎನ್ವೈರನ್ಮೆಂಟಲ್ಲಿ ನಾವು ಪ್ರಾಪರಾಗಿ ಚೆಕ್ ಮಾಡ್ಬೋದು. ಅಯ್ಯೋ ತಳ್ತಾ ಇದೆ ಗಾಯ್ಸ್, ಗಾಡಿನೇ ತಳ್ತಾ ಇದೆ ಇದು. ಪ್ರಾಬ್ಲಿ ಇದು ಗಾಡಿ ಸ್ವಲ್ಪ ತುಂಬ ಲೆಂತಿ ಆಗಿದೆ, ಲೆಂತಿ ಮತ್ತು ಹೈಟ್ ಇದೆಯಲ್ಲ, ಸೊ ವಿಂಡ್ ಸ್ವಲ್ಪ ತಳ್ಳಿದ್ರೂ ತುಂಬ ಸೈಡ್ಗೆ ಹೋಗ್ಬಿಡುತ್ತೆ. ಸೊ ದಟ್ ಇಸ್ ದ ಓನ್ಲಿ ಪ್ರಾಬ್ಲಮ್. ಬಾಯ್ ಗಾಡಿದು ಇದೆ ಆನ್ ಆಗ್ತಾ ಇಲ್ಲ ಡಿಸ್ಪ್ಲೇ. ಏನಿಸ್ತಿಲ್ಲ? ಡಿಸ್ಪ್ಲೇ ಹಾಂ ಏನಕ್ಕೆ ಆಫ್ ಆಗೋಗಿದೆ? ಆಫ್ ಆಗಿದೆಯಾ? ಸ್ಕ್ರೀನ್ ಸೇವರ್ ಥರ ಏನೋ ಇರಬೇಕಿದೆ. ಇಲ್ಲ ಹೀಟ್ ಆಗಿದೆ ಮೋಸ್ಟ್ಲಿ. ಬಟ್ ವೆಯ್ಟ್ ಇದು ಗಾಳಿಗೆ ಹಾಂ ಒಂದೊಳ್ಳೆ ಮಜಾ ಸಿಗುತ್ತೆ ಓಡಿಸ್ಬೇಕಾದ್ರೆ. ಅಲ್ಲ ಅವಾಗ ಇದು ಕುತ್ಕೊಂಡಿದ್ರೆ ಏನೂ ಆಗಲ್ಲ ಅಂತ ಎಳೆಯುತ್ತೆ ಹಂಗೆ, ಲೈಕ್ ಸ್ಟೆಬಿಲಿಟಿ ಕುತ್ಕೊಡುತ್ತೆ ನಿನಗೆ ಹಂಗೆ ರೋಡ್ ಮೇಲೆ. ಅದ್ರಲ್ಲಿ ಒಂದು ಸ್ವಲ್ಪ ಎಳಿಬೇಕು, ಆರೋಗ್ಬಿಡ್ತೀವಿ ಅನ್ಸುತ್ತೆ. ಏನು ಅನ್ಸಲ್ಲ. ನಿನ್ನ ಗಾಡಿ ನನಗೆ ಸಖತ್ ಇಷ್ಟ ಆಗಿದ್ದಂತಂದ್ರೆ ರಿಫೈನ್ಮೆಂಟು ಫುಲ್ಲು ಸ್ಮೂತ್ ಇದೆ ಮಗ. ಹೋಗುತ್ತೆ. ನಾನು ಹಳೆ ರಾಯಲ್ ಎನ್ಫೀಲ್ಡ್ ಇಷ್ಟೊಂದು ಸ್ಮೂತ್ ನೋಡಿರ್ಲಿಲ್ಲ ನಾನು. ಸೂಟಕ್ಕೆ ನಿಲ್ಸ್ತಾರ ಲೂಪ್ ಮಾಡ್ಕೊಡ್ತೀನಿ. ಹಾಂ ಸ್ಮೂತ್ ಆಗುತ್ತೆ. ಹಾಂ ಚೆನ್ನಾಗಿದೆ. 156 ಏನೋ ಹೋಯ್ತು. 160 ಈಸಿಯಾಗಿ ಹೋಗುತ್ತೆ. ಹಾಂ ನನ್ನ ವೆಯ್ಟಿಗೆ 156 ಹೋಯ್ತು. ಪ್ರಾಬ್ಲಿ ಅದೇ ವಿಂಡ್ ಬಫೆಟಿಂಗ್ ಜಾಸ್ತಿ ಇತ್ತಲ್ಲ. ಹಾಂ ಎಗೇನ್ಸ್ಟ್ ದ ವಿಂಡ್ ಹೋಗಲ್ಲ ಜಾಸ್ತಿ, ವಿತ್ ದ ವಿಂಡ್ ಹೋಯ್ತು ಅಂತಂದರೆ ಆರಾಮಾಗಿ 160 ಹೋಗುತ್ತೆ. ಓಕೆ, ಸೊ ರಾಯಲ್ ಎನ್ಫೀಲ್ಡ್ ಓಡಿಸಿ ಸ್ವಲ್ಪ ಚೆನ್ನಾಗಿದೆ ಗೈಸ್, ನನಗೂ ಇಷ್ಟ ಆಯಿತು. ಇರೋ ರಿಫೈನ್ಮೆಂಟ್ ಎಸ್ಪೆಷಲಿ ಪದೇ ಹೇಳ್ತಾನೆ ಇದ್ದೀನಿ. ಬಟ್ ಮೈ ಬೈಕ್ ಈಸ್ ಮೈ ಬೈಕ್, ಮೈ ಜಟ್. ಅಯ್ಯೋ, ಐ ವಿಲ್ ಕಮ್ ಬ್ಯಾಕ್.